ಈಗ ನಾನು ಇವತ್ತು ಬಸ್ಸಿಗೆ ಹೋಗ್ತಾ ಇದ್ದೀನಿ ಕಡೆ ವರ್ಷಕ್ಕೆ ಬೈಕಲ್ಲಿ. ಫಸ್ಟ್ ಟೈಮಲ್ಲಿ ಇವತ್ತು ಹೋಗ್ತಾ ಇರೋದು. ನಿಮಗೆ ಎಷ್ಟು ಇದೆ ಮತ್ತೆ ನಿಮಗೆ ಎಷ್ಟಾಗುತ್ತೆ ಅಂತ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇವತ್ತು ಯಾರನ್ನು ಫಸ್ಟ್ ಟೈಮ್ ನೋಡ್ತೀರಾ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬರೀ ಇಂಥದೆಯ ಡೇ ಬೈ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೆ ನಾನು ಮಾಡೋ ವಿಡಿಯೋಸಲ್ಲಿ ಬನ್ನಿ ಇರ್ತೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಮಾಡೋ ವಿಡಿಯೋಸಲ್ಲಿ ಫನ್ನಿ ವಿಡಿಯೋಸ್ ಇದ್ದೇ ಇರ್ತದೆ. ಓಕೆನಾ? ತೋರಿಸ್ತಾ ಇರ್ತೀನಿ, ಮಿಸ್ ಮಾಡ್ಕೊಂಡ್ಬಿಡಿ. ಮತ್ತೆ ನಾನು ತಗ್ತಾ ಇರ್ತೀನಿ, ಒಬ್ಬರೇ ಕಳಿಸಲ್ಲ. ಇವತ್ತು ಫಸ್ಟ್ ಒಣ ಕೂಡ ಓಡಿಸ್ಬೇಕು. ಇವತ್ತು ಕಟ್ಟಿಗಳಿಂದ ಜಾಸ್ತಿ ಗೊತ್ತಿಲ್ಲ. ಆದರೆ ನನ್ನ ಗಾಡಿ ಹಾಕ್ಸಿರೋ ಪೆಟ್ರೋಲ್ ಮಾತ್ರ ಅವನು ಪೆಟ್ರೋಲ್ ಹಾಕ್ಸಿರೋ ದುಡ್ಡಾದ್ರ ಸಿಕ್ತು. ಪಿಕಪ್ ಮಾಡಿದೆ, ಪಿಕಪ್ ಮಾಡಿ ಹೋಗ್ತಾ ಇದ್ದೀನಿ. ಅದು ಲೇಡೀಸು ಯಾಕಂದರೆ ಅವ್ರನ್ನ ಫೋಟೋ ತೋರಿಸ್ತಿದ್ದೆ, ಅವ್ರನ್ನ ಬೇರೆ ಮಾಡ್ತಿದ್ದೆ. ಲೇಡೀಸ್ ಅಲ್ವಾ, ಯಾರಿಗೂ ಹೊಡಿಲ್ಲ ಅಂತ ಹೇಳ್ತಾರೆ. ಒಂದು ಆದ್ರೆ ಸರಿ ಲಕ್ಷಣೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಗೊತ್ತಾ ಇದೆ ಯಾವ ಕಡೆ ತೋರಿಸ್ಬೇಕು. ಸರಿ ಮಾಡಿದೆ ಬೈಕಿನ ಸರಿ ಕಳಿಸಲ್ಲ. ಬರೀ ಇಂಥದೆಯ ಕರ್ಕೊಂಡ್ಬಂದೆ, ಪಿಕಪ್ ಮಾಡಿದೆ. ಬರ್ತಾ ರೋಡಲ್ಲಿ ಹಿಂದ್ಗಡೆ ಟೈರ್ ಸ್ವಲ್ಪ ಒಂದು ಫ್ಲೈಟ್ ಆಗ್ಬಿಟ್ಟಿದೆ. ಹಿಂದ್ರೆ ಸ್ವಲ್ಪ ಬ್ರೇಕ್ ಹೊಡೆದೆ, ಟೈರ್ ಹಂಗೆ ಟೈರ್ ಹತ್ರ ಬಿಡ್ತು. ಸುಮ್ಮನೆ ಹೇಳೋದು ಗೊತ್ತಿಲ್ಲ, ಮತ್ತೆ ನಾನೇ ಸ್ವಲ್ಪ ಸಾಕಾದೆ. ಪಿಕಪ್ ಮಾಡಿದೆ, 10 ಕಿಲೋಮೀಟರ್ ಇತ್ತು. 27 ರೂಪಾಯಿ ಕೊಟ್ಟ ಕಸ್ಟಮರ್. ನೋಡೋದು ಈಗ ಜಾಸ್ತಿ ಸಿಗುತ್ತೆ. ಯಾಕೋ ಗಾಡಿ ಒಳ್ಳೆ ಪೆಟ್ರೋಲು ಬೇಜಾರಾಗ್ತಾಯಿತ್ತು. ಯಾಕಂದರೆ ಗಾಡಿ ಪೆಟ್ರೋಲ್ ಓಡಿಸ್ಬೇಕು, 40 ಕಿಲೋಮೀಟರ್ ಓಡಿಸ್ಬೇಕು. ಎಷ್ಟು ಕೊಟ್ಟು 30 ರೂಪಾಯಿ ಮಾಡೋದು. 30 ರೂಪಾಯಿ 100 ರೂಪಾಯಿ ಗಾಡಿ ಪೆಟ್ರೋಲ್ ಅವಳೇ 100 ರೂಪಾಯಿ ಮಾಡೋದು.